ವೆಲ್ಕಮ್ ಬ್ಯಾಕ್ ಟು ನಮ್ಮದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ತುಂಬ ವಿದ್ಯಾರ್ಥಿಗಳು ಕೇಳಾಕತ್ತಿದ್ದು ಒಂದೇ ಒಂದು, ಸೆಕೆಂಡ್ ರೌಂಡ್ KCET ಯಾವಾಗ ಸ್ಟಾರ್ಟ್ ಆಕೈತಿ. ನಾ ಇವಾಗ ಫಾರ್ಮಸಿ ಕೋರ್ಸ್ದು ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು. ಇಲ್ಲ ಸರ್ ನಂದು ಇಂಜಿನಿಯರಿಂಗ್ ಐತಿ, ಲೈಕ್ ನಾ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ನಾ ಇವಾಗ ಸೆಕೆಂಡ್ ರೌಂಡಿಗೋಸ್ಕರ ವೇಟ್ ಮಾಡಕತ್ತೀನಿ. ಇಲ್ಲ ನಾನು ಬೇರೆ ಕೋರ್ಸ್ ಐತಿ, ಲೈಕ್ BPT ಆಗಿರ್ಬೋದು, ಮತ್ತು ಇವಾಗ ಏನು ಫಸ್ಟ್ ರೌಂಡಲ್ಲಿ ನಾನು ಐತಲ್ಲ, ಸೊ ಒಂದು ಕೋರ್ಸ್ಗಳಿಗೆ ಯಾಕೆ ಇನ್ನೂ ಲೇಟ್ ಆಗತೈತಿ, ಎಡಿಟಿಂಗ್ ಲಿಂಕ್ ಯಾವಾಗ ಬಿಡ್ತಾರೆ, ಮತ್ತು ನಮಗೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಸೊ ಎಲ್ಲಿಯೂ ಸಹ ಡೇಟ್ ಹೇಳಕತ್ತಿಲ್ಲ ಯಾರು. ಸೊ ಯಾವಾಗ ಆಕೈತಿ ಏನು ಅಂತ ಹೇಳ್ತೀರಿ ನೀವು ತುಂಬ ವಿದ್ಯಾರ್ಥಿಗಳು ಮೆಸೇಜ್ ಮಾಡೋದಾಗಲಿ. ಸೊ ಎಲ್ಲರ ಕಾಮನ್ ಕ್ವಶನ್ ಇದಾಗಿತ್ತು, ಸೊ KCETದು ಸೆಕೆಂಡ್ ರೌಂಡ್ ಯಾವಾಗ ಅಂಥೇಳಿ. ಇದು ಯಾವಾಗ ಮತ್ತು ಯಾವಾಗ ಸ್ಟಾರ್ಟ್ ಆಕೈತಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಅಂತ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮೊಂದು ಎಲ್ಲ ಪ್ರತಿಯೊಬ್ಬ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಸೊ ಯಾಕಪ್ಪ ಅಂತಂದ್ರೆ ಇದು ಯಾಕೆ ಲೇಟ್ ಆಗತ್ತೈತಿ ಏನನ್ನೋದು ನಾನು ನಿಮಗೆ ಒಂದು ಎಕ್ಸಾಕ್ಟ್ ಒಂದು ರೀಸನ್ ಕೊಡ್ತೀನಿ, ಪ್ಲಸ್ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಕೊಡ್ತೀನಿ. ಆ್ಯಕ್ಯುರೇಟ್ ಡೇಟ್ ಕೊಡೋಕೆ ನನ್ನ ಹತ್ರ ಲೈಕ್ KE ಅವರೇ ಸಹ ಒಂದು ಆ್ಯಕ್ಯುರೇಟ್ ಡೇಟನ್ನು ಹೇಳಿಲ್ಲ. ಸೊ ಅದಕ್ಕಾಗಿ ನಾನು ನಿಮಗೆ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳ್ತೇನೆ ಅಂತ. ಸೊ ಅದು ಯಾವಾಗ ಅಂತ ತಿಳ್ಕೊಬೇಕಾಗಿದ್ದರೆ ನೀವು ಎಂಡ್ವರೆಗೂ ನೋಡಿರಿ. ಸೊ ಇವಾಗ ಯಾಕೆ ಲೇಟ್ ಆಗತ್ತಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ ಅಂತ. ಇದನ್ನು ಅರ್ಥ ಮಾಡ್ಕೊಳ್ರಿ, ನಿಮಗೆ ಈಸಿಯಾಗಿ ಒಂದು ಕಾನ್ಸೆಪ್ಟ್ ಅರ್ಥ ಆಕೈತಿ. ಇವಾಗ ಯಾಕೆ ಅರ್ಥ ಆಗತ್ತೈತಿ ಅಂದ್ರೆ, ಸೊ ನೀವು ಆಲ್ರೆಡಿ ಕೇಳಿರ್ಬೋದು, ನೀಟ್ ಕೌನ್ಸಿಲಿಂಗ್ ನಡೆಯಕತ್ತೈತಿ. ಸೊ ನೀಟ್ ಮತ್ತು KCET ಕಂಬೈನ್ ಕೌನ್ಸಿಲಿಂಗ್ ಮಾಡ್ತೇವೆ ಅಂತ ಹೇಳ್ಕರೆ ಒಂದು KE ಅವರು ಅಂದರೆ ಪ್ರಸನ್ನ ಸರ್ ಅವರು ಡೈರೆಕ್ಟರ್ ಅವರು ಹೇಳ್ಯಾರ. ಸೊ ಆ ರೀತಿ ಹೇಳಿರೋ ಒಂದು ಕಾರಣದಿಂದಾಗಿ ಎರಡನ್ನೂ ಕಂಬೈನಾಗಿ ಮಾಡಬೇಕು. ಅಂದರೆ ಎರಡು ಮಿಶ್ರ ಮಾಡ್ಕೊಂಡು ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೀಟಿಗೆ ಹೋಗ್ತಿರ್ತಾರೆ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು CET ಬರ್ತಿರ್ತಾರೆ. ಸೊ ನೀಟ್ ಇರೋ ಒಂದು ರ್ಯಾಂಕ್ ಚೆನ್ನಾಗಿರ್ತೈತಿ, CET ಇರೋದು ಚೆನ್ನಾಗಿರಲ್ಲ. ಸೊ ನೀಟ್ ಇರೋನಿಗೆ ಒಂದು ಚಲೋ ಕಾಲೇಜ್ ಸಿಕ್ಕಿರ್ತೈತಿ. ಅದಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಈ ಒಂದು ಎರಡು ಕಂಬೈನ್ ಮಾಡಿ ಸೊ ಸೆಕೆಂಡ್ ರೌಂಡ್ ಅಲ್ಲಿವರೆಗೂ ಇದು ಮಾಡ್ಕೊಳ್ತಾರೆ. ಸೊ ಇವಾಗ ಫಸ್ಟ್ ರೌಂಡಲ್ಲಿ ನಮ್ಮದು ಯಾರ್ಯಾರಿಗೆ ನಮಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕಾಲೇಜ್ಗಳು ಬೇಕಾಗಿತ್ತು. ಅಂದರೆ ನನಗೆ ಇಂಜಿನಿಯರಿಂಗ್ ಇದೇ ಕಾಲೇಜ್ ಬೇಕು, ಈ ಕಾಲೇಜಲ್ಲಿ ನನಗೆ ಈ ಸೆಟ್ ಸಿಕ್ಕರೆ ನಾನು ಇದಕ್ಕೆ ಅಡ್ಮಿಷನ್ ಮಾಡ್ತೀನಿ ಅಂತ ಇತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ. ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಮಾಡೋರಿಗೆ ನನಗೂ ಇದೇ ಕಾಲೇಜ್ ಸಿಕ್ಕರೆ ನಾನು ಅಡ್ಮಿಷನ್ ಮಾಡ್ಕೋತೀನಿ ಅಂತ ವಿದ್ಯಾರ್ಥಿಗಳಿದ್ದರು. ಸೊ ಅವರೆಲ್ಲ ಅಡ್ಮಿಷನ್ ಆಗಿ ಹೋದರು. ಸೊ ಆ ರೀತಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಮೊದಲೇ ಫಸ್ಟ್ ರೌಂಡಲ್ಲೇ ಕಳಿಸಿಬಿಡ್ತಾರೆ. ನನಗೆ ಬೇರೆ ಕಾಲೇಜ್ ಬೇಡ, ನನಗೆ ಸಿಕ್ಕಂಥದ್ದು ತೃಪ್ತಿ ಐತಿ, ನನಗೆ ಇದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಐತಿ, ಸಿಕ್ಕಂಥ ಕಾಲೇಜ್ ನನಗೆ ಬೇಕಾಗಿದೆ ಸಿಕ್ಕೈತೆ ಅಂತ ಹೇಳಿ ಅವ್ರನ್ನ ಅಡ್ಮಿಷನ್ ಮಾಡಿ ಕಳಿಸ್ತಾರೆ. ಸೊ ಅವರೆಲ್ಲ ಔಟ್ ಆದರು. ಸೊ ಇವಾಗ ಅವರೆಲ್ಲ ಔಟ್ ಆದಮೇಲೆ ಇನ್ನು ಉಳಿದಂಥ ವಿದ್ಯಾರ್ಥಿಗಳು ಅಂದರೆ ನೀಟ್ ಆಗಿರ್ಬೋದು ಮತ್ತು ಇನ್ನು ಉಳಿದಂಥ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ಲಿ ಪಾರ್ಟಿಸಿಪೇಟ್ ಮಾಡಬೇಕನ್ನೋ ವಿದ್ಯಾರ್ಥಿಗಳೇನು ಉಳಿದಿರ್ತಾರಲ್ಲ, ಸೊ ಅವ್ರನ್ನ ಇವಾಗ ಮುಂದಿನ ರೌಂಡಿಗೆ ಇದು ಮಾಡಬೇಕು. ಅದು ಮಾಡೋಕ್ಕಿಂತ ಮುಂಚೆ ಈ ಒಂದು ನೀಟ್ ಕೌನ್ಸಿಲಿಂಗ್ ನಡೆದೈತಿಲ್ಲ, ಸೊ ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಂಥ ವಿದ್ಯಾರ್ಥಿಗಳಿಗೆ ಇವಾಗ ಫಸ್ಟ್ ರೌಂಡ್ ಅವರಿಗೆ ಒಂದು ಎಡಿಟಿಂಗ್ ಅಥವಾ ಇವಾಗ ಇದು ಬಿಟ್ಟಾರ, ಈಗ ಜಸ್ಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಬಿಟ್ಟಾರ. ಮತ್ತು ಅವ್ರು ಮೊನ್ನೆ ಲಿಂಕ್ ಮಾಡಿದ್ರು KE ಮತ್ತು ನೀಟಿಂದು ಎರಡು KCET ನಂಬರ್ ಮತ್ತು CET ನಂಬರನ್ನು ಎರಡು ಒಂದಕ್ಕೊಂದು ಲಿಂಕ್ ಮಾಡಿದ್ರು. ಸೊ ಇವಾಗಿರೋದು ಜಸ್ಟ್ ಅವ್ರ ವೆರಿಫಿಕೇಷನ್ ಸ್ಲಿಪ್ಪ. ನೆಕ್ಸ್ಟ್ ಅವರಿಗೆ ಒಂದು ಆಪ್ಷನ್ ಎಂಟ್ರಿ ಲೈಕ್ ಎಡಿಟಿಂಗ್ ಅಂತ ಕೊಡ್ತೀನಿ ಅಂತ ಹೇಳ್ಯಾರ. ಸೊ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಅವ್ರು ಎಡಿಟಿಂಗ್ ಕೊಡ್ತಾರೆ. ಸೊ ಎಡಿಟಿಂಗ್ ಕೊಟ್ಟಾದಮೇಲೆ ಅವರಿಗೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಕೊಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಲಿಂಕ್ ಮೀನ್ಸ್ ನೀವು ಮೊದಲೇ ಫಸ್ಟ್ ರೌಂಡಲ್ಲಿ ಮಾಡಿದ್ರಲ್ಲ, ಓನ್ಲಿ ಯಾರು ಒಂದು ನೀಟ ಮತ್ತು KCET ಎರಡು ನಂಬರನ್ನು ಪ್ಯಾಚ್ ಮಾಡಿರ್ತಾರೆ, ಅಂದರೆ ಒಂದಕ್ಕೊಂದು ಲಿಂಕ್ ಮಾಡಿರ್ತಾರಲ್ಲ, ಆ ವಿದ್ಯಾರ್ಥಿಗಳು ಇವಾಗ ನೆಕ್ಸ್ಟ್ ಅಂದರೆ ಸೆಕೆಂಡ್ ರೌಂಡಲ್ಲಿ ಒಂದು ಪಾರ್ಟಿಸಿಪೇಟ್ ಅಂದರೆ ಮೆಡಿಕಲ್ದು ಫಸ್ಟ್ ರೌಂಡ್ ಮಾಡೋ ವಿದ್ಯಾರ್ಥಿಗಳು ಇವಾಗ CETದು ಮುಗಿದೋಗೈತಿ, ಅಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳದ್ದು ಮುಗಿದೋಗೈತಿ. ಬಟ್ ಇವಾಗ ಮೆಡಿಕಲ್ದು ಅಷ್ಟೇ ಉಳಿದೈತಿ. ಸೊ ಮೆಡಿಕಲ್ ಉಳಿದಂಥ ವಿದ್ಯಾರ್ಥಿಗಳು ಫಸ್ಟ್ ರೌಂಡಿಗೆ ಅವರಿಗೆ ಅಗೇನ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಸೊ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ಮೇಲೆ ಸೊ ಅವರನ್ನು ಒಂದು ಲೈಕ್ ಒಂದಿಷ್ಟು ಸ್ವಲ್ಪ ಒಂದು 3-4 ದಿನ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಸೊ ಅದಾದಮೇಲೆ ಒಂದು ಎಲ್ಲ ಲಿಸ್ಟ್ ಬಿಡ್ತಾರೆ, ಯಾರ್ಯಾರಿಗೆ ಯಾವುದು ರಿಸಲ್ಟ್ ಬಿಡ್ತಾರೆ. ಸೊ ರಿಸಲ್ಟ್ ಬಿಟ್ಟ ಮೇಲೆ ಒಂದೊಂದು ವಿದ್ಯಾರ್ಥಿಗಳಿಗೆ ಬೇಕಾದಂಥ ಕಾಲೇಜ್ ಸಿಕ್ಕಿರ್ತೈತಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಬೇಕಾಗಿ ಸಿಗೋದಿಲ್ಲ, ಅವ್ರು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಚಾಯ್ಸ್ 2 ಅಥವಾ ಬೇರೆ ಯಾವುದೋ ಒಂದು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಆ ರೀತಿ ಇರತಕ್ಕಂಥ ಒಂದು ಸಿಚುವೇಷನ್ ಒಳಗೆ ಸೊ ನೀಟ್ದು ಸೆಕೆಂಡ್ ರೌಂಡ್ ಏನು ಸ್ಟಾರ್ಟ್ ಆಕೈತಿ, ಆವಾಗ ನಮ್ಮ KCET ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಕೈತಿ. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಅಂಟಿಲ್ ನೀಟ್ ಫಸ್ಟ್ ರೌಂಡ್ ಮುಗಿಯೋವರೆಗೂ ನಮ್ಗೆ ಯಾವುದೇ ರೀತಿ ಅಪ್ಡೇಟ್ ಇರುವುದಿಲ್ಲ KCET ಅವರಿಗೆ. ಯಾಕೆ ಇರುವುದಿಲ್ಲ ಅಂದ್ರೆ ಕಂಬೈನ್ ಮಾಡ್ತಾರೆ. ಸೊ ಇವಾಗ ಇದು ನಮ್ಮ KCET ಮೊದಲೇ ಸ್ಟಾರ್ಟ್ ಮಾಡಿಬಿಟ್ರು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾರ್ಥಿಗೆ ನೀಟ್ ವಿದ್ಯಾರ್ಥಿಗೆ ಚೆನ್ನಾಗಿ ರ್ಯಾಂಕ್ ಐತಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಿಂತ ಚೆನ್ನಾಗಿ ರ್ಯಾಂಕ್ ಐತಿ, ಬಟ್ ಮುಂದೆ ಮೆಡಿಕಲಲ್ಲಿ ಅವನಿಗೆ ಸೀಟ್ ಸಿಗೋದಿಲ್ಲ. ಸೊ ಇಲ್ಲಿ ಇಂಜಿನಿಯರಿಂಗು ಮಿಸ್ ಆಕೈತಿ, ಟಾಪ್ ಕಾಲೇಜಲ್ಲಿ ಅಲ್ಲಿ ಮೆಡಿಕಲ್ಲು ಮಿಸ್ ಆಕೈತಿ. ಸೊ ವಿದ್ಯಾರ್ಥಿಗೆ ಒಂದು ಪ್ರಾಬ್ಲಮ್ ಆಕೈತಿ. ಸೊ ತುಂಬ ಸಂಕಷ್ಟಗಳು ಸಿಗ್ತಾನೆ ಅಂತೇಳಿ ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ KE ಅವರು ಈ ಒಂದು ನಿರ್ಧಾರನ ತೊಗೊಂಡಾರ. ಸೊ ಏನಪ್ಪ ಅಂತಂದರೆ ಇವರು ಫಸ್ಟ್ ರೌಂಡ್ ಮುಗಿಸ್ತಾರೆ. ಇವಾಗ KCET ಅವರು ಫಸ್ಟ್ ರೌಂಡ್ ಮುಗಿಸ್ಯಾರ. ಸೊ ನೀಟ್ ಅವರು ಫಸ್ಟ್ ರೌಂಡ್ ಮುಗಿಸ್ಬೇಕು. ಸೊ ನೀಟ್ ಅವರು ಫಸ್ಟ್ ರೌಂಡ್ ಮುಗಿದ್ಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಕೈತಿ. ಸೊ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ನಿಮ್ಗೆ ಅಗೇನ್ ಆವಾಗ ಒಂದು ಮತ್ತೆ ನಿಮ್ಗೆ ಅವಾಗ ರಿಸಲ್ಟ್ ಕೊಡ್ತಾರೆ. ಸೊ ಅಲ್ಲಿವರೆಗೂ ಎಡಿಟಿಂಗ್ ಲಿಂಕ್ ಯಾವಾಗ ಕೊಡ್ತಾರೆ ಅಂತ ನೀವು ಕೇಳ್ಬೋದು. ಸೊ ಎಡಿಟಿಂಗ್ ಲಿಂಕ್ ವಿತಿನ್ ಒಂದು 5 ರಿಂದ 6 ದಿನದಲ್ಲಿ ಒಂದು ಕೊಡೋ ಒಂದು ಸಾಧ್ಯತೆ ಐತಿ. 4-5 ಡೇಸ್ ಆಗ್ಬೋದು ಅಥವಾ ಒಂದು ವೀಕು ಆಗ್ಬೋದು ಹೆಚ್ಚು ಕಮ್ಮಿ. ಅವ್ರು KE ಅವರು ನಾವು ಇವತ್ತೇ ಕೊಡ್ತೀವಿ, ನಾಳೆಗೆ ಕೊಡ್ತೀವಿ, ಯಾವಾಗಂತ ಎಕ್ಸಾಕ್ಟ್ ಡೇಟ್ ಅಂತೂ ಹೇಳಿಲ್ಲ. ಇಪ್ಪೇನಾದರೂ ಹಾಗೇನಾದರೂ ಬಂದರೆ ನಾನು ನಿಮಗೆ ತಕ್ಷಣ ವೀಡಿಯೋ ಮಾಡಿ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ.
ಇನ್ನೂ ನಿಮಗೆ ಎಡಿಟಿಂಗ್ ಲಿಂಕ್ ಬರಬೇಕು ಅಂದರೆ ಸೆಕೆಂಡ್ ರೌಂಡಿಂದ ಎಡಿಟಿಂಗ್ ಲಿಂಕ್ ಬರಬೇಕು. ಕೆಳಗೆ ಮೇಲೆ ಚಾಯ್ಸ್ 2 ಕೊಟ್ಟೋರಾಗಿರ್ಬೋದು, ಚಾಯ್ಸ್ 3 ಕೊಟ್ಟೋರಾಗಿರ್ಬೋದು. ಸೊ ಫಸ್ಟ್ ರೌಂಡಲ್ಲಿ ಇವಾಗ ನಿಮಗೆ ಎಡಿಟ್ ಮಾಡ್ಕೋಬೇಕು. ಎಡಿಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಎಡಿಟಿಂಗ್ ಲಿಂಕ್ ಕೊಡಬೇಕು. ಎಡಿಟಿಂಗ್ ಲಿಂಕ್ ಯಾವಾಗ ಬರ್ತೈತಿ ಅಂದರೆ ಇನ್ನೂ 4 ರಿಂದ 5 ದಿನ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಸೊ ಅದಕ್ಕೆ ಅದು 4 ದಿಂದ 5 ದಿನ ಹೆಚ್ಚು ಕಮ್ಮಿನೂ ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು. ಮೇ ಬಿ ನಾಳೆ ಕೊಡ್ಬೋದು, ನಾಡಿದ್ದು ಕೊಡ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಇವತ್ತು ನೀವು ವಿಡಿಯೋ ನೋಡೋದ್ರೆ ಇವತ್ತೇ ಕೊಡ್ಬೋದು. ಸೊ ಅದು ಡಿಪೆಂಡ್ ಅಪಾನ್ ಅವ್ರು KA ಯಾವಾಗ ಹೆಂಗೆ ಡಿಸೈಡ್ ಮಾಡ್ತಾರೆ ಏನೋ ಅನ್ನೋದ್ರ ಬಗ್ಗೆ ಎಡಿಟಿಂಗ್ ಲಿಂಕ್ ಕೊಡ್ತಾರೆ. ಸೊ ಎಡಿಟಿಂಗ್ ಮಾಡ್ಕೊಂಡೆಲ್ಲ ಆದಮೇಲೆ ರಿಸಲ್ಟ್ ಬರೋದೆಲ್ಲ ಮಾತ್ರ ನೀಟ್ ಮೆಡಿಕಲ್ ಏನು ಕೌನ್ಸಿಲಿಂಗ್ ನಡೆಯುತ್ತೆ. ಸೊ ಅದಕ್ಕೆ ಮುಂದೆ ಹೋಗಿರಿ ನಿಮಗೆ ಮುಂದೆ ಕೊಡ್ತಾರೆ. ಇವಾಗಂತೂ ಯಾವುದೇ ರೀತಿ ಕೊಡ್ತಾರೆ ಅಂತೇಳಿ ಯೋಚನೆ ಮಾಡೋಕೆ ಹೋಗ್ಬೇಡ. ಅಂದ್ರೆ ರಿಸಲ್ಟಿಗೆ ಬರ್ತೈತಿ ನಮ್ಗೆ ಅಂತೇಳಿ ನೀವು ಆರಾಮ್ ರೆಸ್ಟ್ ಮಾಡಿರಿ. ಕಾಲೇಜನ್ನು ಲೈಕ್ ಯಾವ್ಯಾವ ಎಂಟ್ರಿ ಮಾಡಿದ್ರೆ ಅದನ್ನು ಮತ್ತೆ ಬೇಕಿದ್ರೆ ಎಡಿಟ್ ಮಾಡ್ಕೊಳ್ರಿ, ತಳಗ ಮೇಲೆ ಮಾಡ್ಕೋಬೋದು. ಸೊ ಅಂಟಿಲ್ ಸೆಕೆಂಡ್ ರೌಂಡ್ ಆಗೋವರೆಗೂ ಅಂದರೆ ಮೆಡಿಕಲ್ ಸೆಕೆಂಡ್ ರೌಂಡ್ ಬರೋವರೆಗೂ ನಿಮ್ಮದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋದಿಲ್ಲ. ಅಪ್ರಾಕ್ಸಿಮೇಟ್ಲಿ ಡೇಟ್ ಹೇಳು ಅಂದರೆ ಸೊ ಇಲ್ಲಿಂದ ಹಿಡ್ಕೊಳ್ರಿ ಒಂದು 3-4 ದಿನ ಮತ್ತೆ ಒಂದು 2-3 ದಿನದಲ್ಲಿ ಸೊ ಎಡಿಟಿಂಗ್ ಲಿಂಕ್ ಕೊಡ್ತಾರೆ. ಅದಕ್ಕೊಂದು 2 ರಿಂದ 3 ದಿನ ಕೊಡ್ತಾರೆ ಎಡಿಟಿಂಗ್ ಲಿಂಕು ನೀಟ್ ವಿದ್ಯಾರ್ಥಿಗಳಿಗೆ. ಆ ಒಂದು ಎಡಿಟಿಂಗ್ ಲಿಂಕ್ ಎಲ್ಲ ಆದಮೇಲೆ ಮತ್ತೆ ಅಗೇನ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಡ್ತಾರೆ ಅಲ್ಲಿಂದ 3 ದಿನ. ಸೊ ಇವತ್ತು ಒಂದು ಡೇಟ್ ಆಗಸ್ಟ್ 6 or 7 ಅಂತ ಅಂದ್ಕೊಳ್ರಿ. ಸೊ ಅಲ್ಲಿಂದ 3 ದಿನ ಅಂದರೆ ಆಗಸ್ಟ್ 10ವರೆಗೂ ಎಡಿಟಿಂಗ್ ಕೊಡ್ತಾರೆ. ಸೊ ಆಗಸ್ಟ್ 10 ಆದಮೇಲೆ 1 ದಿನ ಅಥವಾ 2 ದಿನ ಗ್ಯಾಪ್ ಕೊಟ್ಟು ಮತ್ತು ಒಂದು 12-13ನೇ ತಾರೀಕು ನಿಮಗೂ ಆಪ್ಷನ್ ಎಂಟ್ರಿ ಅಂದರೆ ಮೆಡಿಕಲ್ ಅವರಿಗೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ನಾಟ್ ಫಾರ್ ಯು ಗೈಸ್ ಸೀಟ್ ಅವರಿಗೆ ಇಂಜಿನಿಯರಿಂಗ್ ನಾನು ಇದು ಮಾಡ್ತೀನಿ ಅಂತೇಳಿ ನಿಮಗಲ್ಲ, ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನನ್ನು ಎಂಟ್ರಿ ಮಾಡೋಕ್ಕೆ ಒಂದು ಇದು ಕೊಡ್ತಾರೆ. ಸೊ ಅವಾಗ 3-4 ದಿನ ಅದು ಎಡಿಟ್ ಮಾಡೋಕೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಕೈತಿ. ಅರೌಂಡ್ ಒಂದು ಆಗಸ್ಟ್ 15 ಅಥವಾ 16ವರೆಗೂ ಅದು ಬರ್ತೈತಿ. ಸೊ ಅದು ಬಂದಮೇಲೆ ನೆಕ್ಸ್ಟ್ ಮುಂದಿನ ಅಪ್ಡೇಟ್ ಏನಪ್ಪ ಅಂತಂದ್ರೆ ನಿಮಗೆ ರಿಸಲ್ಟ್ ಬರ್ತೈತಿ. ಫಸ್ಟ್ ರೌಂಡ್ ಮೆಡಿಕಲ್ದವ್ರು ರಿಸಲ್ಟ್ ಬರ್ತೈತಿ. ಸೊ ಮೆಡಿಕಲ್ ಅವ್ರ ರಿಸಲ್ಟ್ ಬಂದ ಮೇಲೆ ಅವರು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಾಲೇಜ್ ಅಲೌಟ್ ಆಗಿರ್ತೈತಿ. ಸೊ ಕಾಲೇಜ್ ಅಲೌಟ್ ಅಲ್ಲಿ ಸೇಮ್ ಅಗೇನ್ ನಿಮ್ಗೆ ಹೆಂಗೆ ಚಾಯ್ಸ್ ಇತ್ತಲ್ಲ ಸೊ ಅದೇ ರೀತಿ ಅವರಿಗೂ ಚಾಯ್ಸ್ ಇರ್ತೈತಿ. ಸೊ ಚಾಯ್ಸ್ದು ಅವರು ಸೆಲೆಕ್ಷನ್ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೋತಾರೆ. ಇಲ್ಲ ನಾವು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಒಂದು ಚಾಯ್ಸ್ 2 ಕೊಟ್ಟು ಸೆಕೆಂಡ್ ರೌಂಡಿಗೆ ಬರ್ತಾರೆ. ನನಗೆ ಇಷ್ಟ ಆಗಿರೋ ಅಲೌಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಚಾಯ್ಸ್ 3 ಕೊಟ್ಟು ಅವ್ರು ಬರ್ತಾರೆ. ಸೊ ಈ ರೀತಿಯಾಗಿ ಅವರು ಸಹ ಸೇಮ್ ನೀವೇನು ಫಾಲೋ ಮಾಡಿ ಬಂದಿದ್ರಲ್ಲ ಫಸ್ಟ್ ರೌಂಡಲ್ಲಿ ಅದೇ ರೀತಿ ಸೆಕೆಂಡ್ ರೌಂಡಲ್ಲೂ ಅವರು ಸಹ ಅಗೇನ್ ಅದನ್ನೇ ಫಾಲೋ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ಅವ್ರು ಬರ್ತಾರೆ. ಸೊ ನೆಕ್ಸ್ಟ್ ರೌಂಡಿಗೆ ಬಂದಮೇಲೆ ಅಗೇನ್ ಅವರಿಗೂ ಮತ್ತೆ ಎಡಿಟಿಂಗ್ ಲಿಂಕ್ ಕೊಡ್ತಾರೆ. ಅಗೇನ್ ನಿಮಗೂ ಅವಾಗ ಬೇಕಿದ್ರೆ ಮತ್ತೆ ಎಡಿಟಿಂಗ್ ಮಾಡ್ಕೊಳ್ಳೋಕೆ ಕೊಡುವಂಥ ಸಾಧ್ಯತೆ ತುಂಬ ಇರ್ತೈತಿ. ಸೊ ಇವಾಗೂ ಕೊಡ್ಬೋದು, ಒಂದು 4-5 ಡೇಸ್ ಅಥವಾ ಹೆಚ್ಚು ಕಮ್ಮಿ ಆಗ್ಬೋದು. ಇವಾಗಲೂ ಕೊಡ್ತಾರೆ KCD ವಿದ್ಯಾರ್ಥಿಗಳಿಗೆ, ಮತ್ತು ಆವಾಗಲೂ ಕೊಡುವಂಥ ಒಂದು ಸಾಧ್ಯತೆ ಐತಿ. ಸೊ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ. ಸರ್ ಯಾವಾಗ ಬಿಡ್ತಾರೆ ಅಂತೇಳಿ ತುಂಬ ವಿದ್ಯಾರ್ಥಿಗಳು ಕೇಳಾಕತ್ತಿದ್ರಿ. ಅದಕ್ಕೆ ಎಕ್ಸ್ಪೆಕ್ಟೆಡ್ ಐತಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾವಾಗಪ್ಪ ಅಂದ್ರೆ ಆಗಸ್ಟ್ 25ವರೆಗೂ ನಿಮಗೊಂದು ಸೆಕೆಂಡ್ ರೌಂಡ್ ತನಕ ಬರ್ಬೋದು. ಸೆಕೆಂಡ್ ರೌಂಡ್ ರಿಸಲ್ಟ್ ತನಕ ಸೆಕೆಂಡ್ ರೌಂಡ್ ನೀವು ಏನು ರಿಸಲ್ಟ್ ಬರ್ತಿತ್ತಲ್ಲ ಸೊ ಅಲ್ಲಿವರೆಗೂ ಆಗಸ್ಟ್ 25 ಅಂತ ಅಂದ್ಕೊಳ್ರಿ. ಲೈಕ್ ಇವಾಗ ಆಗಸ್ಟ್ 15ವರೆಗೂ 15 ಅಥವಾ 20ವರೆಗೂ ಈ ಒಂದು KCD ಅಂದರೆ ನೀಟ್ದು ಇದೇ ಫಸ್ಟ್ ರೌಂಡೇ ಮುಗಿತೈತಿ. ಸೊ ಫಸ್ಟ್ ರೌಂಡ್ ಆಗಿರ್ಬೋದು ಅಥವಾ ಆಪ್ಷನ್ ಎಂಟ್ರಿ ಆಗಸ್ಟ್ 21-22ವರೆಗೂ ಫಸ್ಟ್ ರೌಂಡೇ ಮುಗಿತೈತಿ. ಅಲ್ಲಿಂದ ಮುಂದೆ ನಿಮ್ಮ ಒಂದು ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಏನು ಹೇಳಿದೆಲ್ಲ ಆಗಸ್ಟ್ 25 ಡೇಟ್ ನೋಡಿರಿ. ಮತ್ತು ನಾನು ನಿಮಗೆ ಅಗೇನ್ ಮತ್ತೇನಾದರೂ ಹೊಸ ಅಪ್ಡೇಟ್ ಬಂದರೆ ನಾನು ನಿಮಗೆ ಹೇಳ್ತೇನಂತ. ಸೊ ಏನು ವರಿ ಮಾಡ್ಕೋಬೇಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಅದೇನಾದರೂ ಬಂತು ಅಂದರೆ ನಾನು ಅವಾಗ ವೀಡಿಯೋ ಮಾಡಿ ಇನ್ಫಾರ್ಮೇಷನನ್ನು ಸೊ ಕೊಡ್ತೀನಂತ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಹೇಳ್ರಿ. ಫ್ಯಾಮಿಲಿ ಒಳಗೆ ತುಂಬ ಕೇಳ್ತಿರ್ತಾರೆ ಯಾವಾಗ ಬಿಡ್ತಾರೆ, ಯಾವಾಗ ಸ್ಟಾರ್ಟ್ ಆಕೈತೆ ಹಂಗೆ ಅಂತ ಹೇಳ್ತಾರೆ. ಏನು ವರಿ ಮಾಡ್ಕೋಬೇಡ್ರಿ, ಅದ್ರ ಬಗ್ಗೆ ಮತ್ತೆ ಡೀಟೇಲ್ ಕೊಡ್ತೀನಂತ. ಸೊ ಓಕೆ, ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಸೊ ಡೌಟ್ ತೊಗೊಂಡು ನೀವು ಬೇರೆ ಸೊಲ್ಯೂಷನ್ ತೊಗೊಂಡು ನಾ ಬರ್ತೀನಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್.